ನೀವು ವಿವಸ್ತ್ರಗೊಳಿಸಿದ್ರ ಅಂತ ಹೇಳಿದ್ರೆ ಪೂರ್ತಿ ವಿವಸ್ತ್ರಗೊಳಿಸಿದ್ರ? ಎಷ್ಟು ಸಮಯ ಏನಾಗಿತ್ತದು ಸರ್? ಅವರು ಪೂರ್ತಿ ಬಟ್ಟೆ ಬಿಚ್ಚಿದ ಮೇಲೆ ಸುಮಾರು ಅಂದರೆ ಬೇಗನೆ ಒಂದು 10 ನಿಮಿಷಕ್ಕೆ ಬಟ್ಟೆ ಹಾಕೋ ಅಂದರು. ನಾನು ಹಾಕೊಳ್ಳೋಕೆ ರೆಡಿ ಇಲ್ಲ. ಬಿಡ್ಲಿ, ಹಾಕೋಬೇಡಿ. ನಾನು ಬಿಚ್ಚಿಲ್ಲ, ನೀವು ಬಿಚ್ಚಿದಿರಿ, ನೀವೇ ಹಾಕಿ ಅಂತ ನಾನು. ಫೈನಲಿ ಅವರೇ ಹಾಕಿದ್ರು. ನಮ್ಮನೆ ಮಕ್ಕಳಿಗೂ ತೋರಿಸಿಲ್ಲ, ಎಂಥ ಕರ್ಮ ಬಂತು ಅಂದ್ಕೊಂಡು ತೋರಿಸಿರು. ಯಾಕೆಂದ್ರೆ ನನ್ನನ್ನು ಪ್ರೆಸೆಂಟ್ ಮಾಡಕ್ಕೆ ಹೋಗ್ಬೇಕಂದ್ರೆ ಬಟ್ಟೆ ಹಾಕ್ಲೇಬೇಕು ಸರ್. ಆಚೆ ಹಂಗೆ ಎತ್ಕೊಬರಕ್ಕಾಗಲ್ಲ. ಅದೇ ಕಾರಣಕ್ಕೆ 4 ಗಂಟೆ ತನಕ ನಮಗೆ ಟಾರ್ಚರ್ ಮಾಡ್ಕೊಂಡು ಬಡ್ಕೊಂಡು ಹಾಕೊಳ್ಳಿ. ನಾನು ಹೇಳಿದೆ, ಸರ್ ನೋಡಿ, ನಾನು ಸಾವಿಗೆ ಬೇಕಾದ್ರೂ ತಲೆ ಕೊಟ್ಟೇನೆ ಹೊರ್ತು ಸತ್ಯ ನ್ಯಾಯ ಧರ್ಮಕ್ಕೆ ಬದುಕಿರೋನು. ನಾನು ಅವ್ರಿಗೆ ಏನೇ ಟಾರ್ಚರ್ ಮಾಡಲಿ ನಾನು ಹಾಕೊಳ್ಳೋದಿಲ್ಲ. ಅವರೇ ಹಾಕಿದ್ರು. ಬಿಚ್ಚಿದವರೇ ಹಾಕಬೇಕು ಸರ್. ಅವ್ರ ಬಟ್ಟೆ ಬಿಚ್ಚಿ ನಾನು ಬಟ್ಟೆ ಹಾಕೊಳ್ಳಿ. ಅವ್ರ ಬಟ್ಟೆ ಬಿಚ್ಚಿದ್ರು, ಅವ್ರು ಹಾಕಿದ್ರು. ಸರಿ, ನಾವು ಈಗ ಬೇರೆ ವಿಧಿ ಇಲ್ಲ, ನನಗೂ ಗೊತ್ತಿಲ್ಲ ಇದರಲ್ಲಿ ಏನಾದರೂ ಅವ್ರಿಗೆ ಅವಕಾಶ ಇದೆಯಾ ಕಾನೂನಲ್ಲಿ ಈ ರೀತಿ ಮಾಡಲಿಕ್ಕೆ. ಇದ್ದರೆ ಈ ರೀತಿ ಟಾರ್ಚರ್ ಸರ್. ನಾನು ಅನ್ಕಾನ್ಷಿಯಸ್ ಅಂದರೆ ನನಗೆ ಅರೆ ಪ್ರಜ್ಞಾ ಸ್ಥಿತಿಲಿದ್ದೀನಿ. ನನ್ನನ್ನು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಸೆರಾಯ್ಡ್ ಅದೇನೋ ಬರುತ್ತಲ್ಲ ಸರ್, ಅದನ್ನು ಉಯ್ತಾರೆ ಸರ್ ಮೂಗಿಗೆ, ಎಚ್ಚರ ಆಗಲಿ ಅಂತ. ಅದು ಒಳಗಡೆ ಇದು ಒಳ್ಳೆ ಸುಟ್ಟಂಗೆ ಆಗ್ಬಿಡ್ತು ಒಂದೇ ಸಲಕ್ಕೆ. ನಾಟಕ ಮಾಡ್ತಾನೆ ಅಂತ ನಾಟಕ ಮಾಡ್ತಿದ್ದಾರೆ. ಅಂದರೆ ಎದಳ್ತಾ ಇಲ್ಲ, ಬೇಕು ಅಂತ ನಾಟಕ ಮಾಡ್ತಿದ್ದಾರೆ ಸರ್. ಈ ನಾಟಕ ನಾನೇನು, ನೀವು ತಗೊಂಡು ಹೋಗ್ತೀರಿ, ಕೋರ್ಟಿಗೆ ನಿಲ್ಲಿಸ್ತೀರಿ, ಕೋರ್ಟ್ ಬೇಲ್ ಮಾಡಿಸ್ಕೊಂಡು ಆಚೆಗೆ ಬರ್ತೀನಿ. ಪುನೀತ್ ಕೆರೆಹಳ್ಳಿ ಮೇಲೆ ಈ ರೀತಿ 27-28 ಕೇಸ್ ಹಾಕಿದ್ದೀರಿ. ಅನೇಕ ಬಾರಿ ಜೈಲಿಗೆ ಹೋಗಿ ಆಚೆಗೆ ಬಂದಿದ್ದೀವಿ. ನಮ್ಮೇಲೆ ನೀವು ಕೊಲೆ ಆರೋಪ ಹೊರಿಸಿದಾಗ್ಲೂ ಜೈಲಿಗೆ ಹೋಗಿ ಆಚೆಗೆ ಬಂದಿದ್ದೀವಿ. ಆಗ್ಲೆಲ್ಲ ಮಾಡದೇ ಇರೋ ನಾಟಕ ಈ ಕೇಸಲ್ಲಿ ಇಂಥದ್ರಲ್ಲಿ ನಾನು ಯಾಕೆ ಮಾಡಲಿ? ಅಗತ್ಯ ಏನಿದೆ ನನಗೆ ಮಾಡಲಿಕ್ಕೆ? ನನಗೆ ಅಗತ್ಯ ಇಲ್ಲ ಮಾಡಲಿಕ್ಕೆ. ನಾನು ರಾಯರ ಈ ರೀತಿ ಇದ್ದೀನಿ ಅಂತ ಹಿಂದಿನ ದಿವಸ, ಅಂದರೆ ಈ ಘಟನೆ ಆಗೋಕೆ ಮುಂಚೆನೇ 2 ಡೇಸ್ ಮುಂಚೆನೇ ನಾನು ಅದರ ಆಗಿರೋದು ಇಡೀ ನನ್ನ ಕಾರ್ಯಕರ್ತರಿಗೆಲ್ಲ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಿದ್ದೀವಿ ನಾವು. ಅಂದರೆ ನನಗೆ ಬಹಳ ಬೇಸರ ಇರೋದೇನಂತಂದರೆ, ಈ ಥರ ಘಟನೆಗಳು ನಡೀಬಾರ್ದು. ಕಾರ್ಯಕರ್ತರು ಹಂಚ್ಕೋಬಾರ್ದು ಹೇಳೋದಕ್ಕೆ. ನನಗೆ ಹಿಂಗಾಯ್ತು ಅಂತ ಹೇಳೋದಕ್ಕೆ ಬೇಸರ ಪಡ್ಕೋಬಾರ್ದು. ನೋಡಿ, ಯಾಕೆ ಅಂತ ಅಂದರೆ, ನಾವು ಎಲ್ಲೂ ಪಬ್ಲಿಕ್ಕಲ್ಲಿ ನಾವು ರಕ್ಷಿಸ್ಕೋಬಹುದಾದಂಥ ಸ್ಥಳದಲ್ಲೇ ಇಲ್ಲ. ಬಟ್ಟೆ ಬಿಚ್ಚುತ್ತಾ ಇದ್ರೆ ರಕ್ಷಣೆ ಮಾಡ್ಕೋಬಹುದಾದಂಥ ಸ್ಥಳದಲ್ಲಿ ಇಲ್ಲ. ಬಟ್ಟೆ ಬಿಚ್ಚುತ್ತಾ ಇದ್ರೆ ನಾನು ಏನು ರಕ್ಷಣೆ ಮಾಡ್ಕೊಳ್ಳಿ? ಅಲ್ಲಿ ನಾನು ಏನೇ ಮಾಡೋಕೆ ಹೋದ್ರೂ ಅದು ಅಫೆನ್ಸ್ ಆಗುತ್ತೆ. ಕರೆಕ್ಟ್. ಅಂಥ ಸ್ಥಳದಲ್ಲಿ ಇರುವಾಗ ನಾನೇನು ಮಾಡೋಕ್ಕಾಗಲ್ಲ. ನಾನು ಬಂದು ಈಗ ನಾನು ಏನೇ ಆದರೂ ಜನರ ಮುಂದೆ ಇಟ್ಟಿದ್ದೀನಿ, ಇದನ್ನು ಜನರ ಮುಂದೆನೇ ಇಟ್ಟಿದ್ದೀನಿ. ನನ್ನ ಹೋರಾಟ ಈಗಿದೆ, ನಾನು ಈಗ ಮಾಡ್ತಾ ಇದ್ದೀನಿ. ನನ್ನನ್ನು ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಈ ರೀತಿ ನಡೆಸ್ಕೊಂಡ್ರು ಇದು ತಪ್ಪು. ಅವರಿಗೆ ಈ ಅಧಿಕಾರಗಳು ಇಲ್ಲ, ಈ ರೀತಿ ನಡೆಸ್ಕೋಬಾರ್ದು. ಅಕಸ್ಮಾತ್